ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಧರ್ಮಸ್ಥಳಕ್ಕೆ ದಿನದಿಂದ ದಿನಕ್ಕೆ ಹೊಸ ಹೊಸ ತಿರುವುಗಳನ್ನ ಪಡ್ಕೊಳ್ತಾ ಇರುವಾಗಲೇ ಇದೀಗ ಮತ್ತೊಂದು ಸುದ್ದಿ ಹೊರಬಂದಿದೆ. ಅದೇನೆಂದರೆ, ಕಲ್ಲಡ್ಕ ಪ್ರಭಾಕರ್ ಅವರು ಮತ್ತು ವೀರೇಂದ್ರ ಹೆಗ್ಗಡೆ ಅವರ ಮಧ್ಯೆ ಆದಂಥ ಬಿರುಕಿನ ಬಗ್ಗೆ ಹಿರಿಯ ಪತ್ರಕರ್ತರಾದಂಥ ಶಶಿಧರ್ ಭಟ್ ಅವರು ಸ್ಫೋಟಕ ಮಾಹಿತಿಯನ್ನು ಹೊರಗಾಕಿದ್ದಾರೆ. ಅಷ್ಟಕ್ಕೂ ಸೌಜನ್ಯ ಪ್ರಕರಣ ಆಗುವಂಥ ಸಮಯದಲ್ಲಿ ಯಾಕೆ ಕಲ್ಲಡ್ಕ ಪ್ರಭಾಕರ್ ಮತ್ತು ವೀರೇಂದ್ರ ಹೆಗ್ಗಡೆ ಅವರು ದೂರ ಆದರು, ಕರಾವಳಿಯನ್ನು ಆವರಿಸಿಕೊಂಡಿದ್ದಂಥ ಸಂಘ ಯಾಕೆ ಎರಡು ಭಾಗವಾಗಿ ಹೋಗುವಂಥ ಸಂದರ್ಭ ಬಂತು, ಜೊತೆಗೆ 2014 ಇಲೆಕ್ಷನ್ ಕೂಡ, ಪಾರ್ಲಿಮೆಂಟ್ ಇಲೆಕ್ಷನ್ ಕೂಡ ಆ ಹೋರಾಟಕ್ಕೆ ಪುಷ್ಟಿಯನ್ನು ಕೊಡ್ತಾ, ಜೊತೆಗೆ ಸಂಘ ಎರಡು ಭಾಗ ಆಗಲಿಕ್ಕೆ ಪ್ರಮುಖವಾದ ಕಾರಣ ಏನು ಎನ್ನುವುದನ್ನು ಡಿಟೇಲ್ ಆಗಿ ಹಿರಿಯ ಪತ್ರಕರ್ತರಾದಂಥ ಮತ್ತು ಕರಾವಳಿಯ ಭಾಗದ ಎಲ್ಲ ಈ ಕೋಮುಗಲಭೆ ಆಗಿರ್ಬೋದು, ಆಗು ಹೋಗುಗಳಾಗಿರ್ಬೋದು, ಪದ್ಧತಿ ಆಗಿರ್ಬೋದು, ರಿವಾಜ್ ಆಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಅರಿತುಕೊಂಡಿರುವಂಥ ಶಶಿಧರ್ ಭಟ್ ಅವರು ಹೇಳುವುದೇನು, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ಹೇಳ್ಬೋದು. ಎಸ್ ವೀಕ್ಷಕರೇ, ಮೊಟ್ಟ ಮೊದಲ ಬಾರಿಗೆ ನಾನು ಈ ವಿಡಿಯೋದಲ್ಲಿ ಹೇಳಿಕೊಟ್ಟಿರುವಂಥ ವಿಷಯ ಅಂದರೆ, ಇದು ನಾನು ಹೇಳುವಂಥ ವಿಷಯ ಅಲ್ಲ, ಬದಲಾಗಿ ಹಿರಿಯ ಪತ್ರಕರ್ತರಾದಂಥ ಶಶಿಧರ್ ಭಟ್ ಅವರು ಒಂದು ಖಾಸಗಿ ಸುದ್ದಿ ಸಂಸ್ಥೆಗೆ ಕೊಟ್ಟಂಥ ಸಂದರ್ಭದಲ್ಲಿ ಹೇಳಿರುವಂಥ ಪ್ರತಿಯೊಂದು ವಾಕ್ಯಗಳು. ಮೊದಲನೇದಾಗಿ, ಯಾಕೆ ಕಲ್ಲಡ್ಕ ಪ್ರಭಾಕರ್ ಅವರು ಮತ್ತು ವೀರೇಂದ್ರ ಹೆಗ್ಗಡೆ ಅವರು ದೂರ ಆದರು ಎನ್ನುವುದನ್ನು ಮೊದಲ ಬಾರಿ ಹೇಳ್ತೇವೆ. ಅದಾದ ನಂತರ ಸೌಜನ್ಯ ಪ್ರಕರಣಕ್ಕೆ ಈ ನಂಟು ಹೇಗೆ ಬಂತು ಎನ್ನುವುದು ಕೂಡ ತಿಳಿಸ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಕಲ್ಲಡ್ಕ ಪ್ರಭಾಕರ್ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗ್ಗಡೆ ಅವರು ಆಪ್ತರಾಗಿದ್ದರು. ಆದರೆ ಧರ್ಮಸ್ಥಳದ ಒಂದು ದೇವಸ್ಥಾನದ ಆಡಳಿತ ಮಂಡಳಿಯನ್ನು ನೋಡಿಕೊಳ್ಳೋದು ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಅದರ ಸಂಸ್ಥೆ ಆಗಿರುತ್ತೆ. ಅದರ ಮಧ್ಯದಲ್ಲಿ ಸರಿಸುಮಾರು 2010-2011ರಲ್ಲಿ ಧರ್ಮಸ್ಥಳದ ದೇವಸ್ಥಾನದಲ್ಲಿ ಒಂದು ಅಚಾತುರ್ಯ ನಡೆಯುತ್ತೆ. ಅದೇನೆಂದರೆ, ಒಬ್ಬ ಬ್ರಾಹ್ಮಣ ಪೂಜಾರಿ, ಅಲ್ಲಿ ಪೂಜೆ ಮಾಡ್ತಿರುವಂಥ ಒಬ್ಬ ಬ್ರಾಹ್ಮಣ ಪೂಜಾರಿ ಅಲ್ಲಿದ್ದಂಥ ಬಂಗಾರ, ಅಲ್ಲಿದ್ದಂಥ ಒಡವೆ, ಅಲ್ಲಿದ್ದಂಥ ಒಂದು ಹುಂಡಿಯ ಹಣವನ್ನು ಕದ್ದು ಶ್ರೀಮಂತನಾದ ಬಗ್ಗೆ ಅಲ್ಲಿನ ಧರ್ಮಾಧಿಕಾರಿಯಾದಂಥ ಮತ್ತು ಧರ್ಮಸ್ಥಳ ಸಂಸ್ಥೆಗೆ ಒಂದು ದೂರನ್ನು ಹೋಗುತ್ತೆ. ಅವರ ಹೆಸರು ಬಂಗಾರು ಭಟ್ ಎನ್ನುವಂಥ ವ್ಯಕ್ತಿ ಇವೆಲ್ಲವನ್ನು ಮಾಡ್ತಾ ಇದ್ದೇನೆ. ಧರ್ಮಸ್ಥಳಕ್ಕೆ ಬರುವಂಥ ಹುಂಡಿ ಕಾಸು ಆಗಿರ್ಬೋದು, ಧರ್ಮಸ್ಥಳಕ್ಕೆ ಬರುವಂಥ ಸೇವೆ ಆಗಿರ್ಬೋದು, ಧರ್ಮಸ್ಥಳಕ್ಕೆ ಬರುವಂಥ ಹಣ ಆಗಿರ್ಬೋದು, ಇವೆಲ್ಲವನ್ನು ಕೂಡ ಅಡ್ಡದಾರಿಯಲ್ಲಿ ತನ್ನ ಮನೆಗೆ ತನ್ನ ಸ್ವಂತಕ್ಕಾಗಿ ಬಳಸ್ಕೊಂಡು ಆಸ್ತಿ ಮಾಡ್ಕೊಂಡಿದ್ದಾನೆ, ದೊಡ್ಡದಾದ ಮನೆ ಕಟ್ಕೊಂಡಿದ್ದಾನೆ ಅನ್ನುವಂಥ ದೂರು ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಿಗೆ ಬರುತ್ತೆ. ಅದಾದ ನಂತರ ಅಂದರೆ ಧರ್ಮಸ್ಥಳದ ಅಧಿಕಾರಿಯಾಗಿರುವಂಥ ವೀರೇಂದ್ರ ಹೆಗ್ಗಡೆ ಅವರು ಬಂಗಾರು ಭಟ್ಟ ಎನ್ನುವಂಥ ವ್ಯಕ್ತಿಯನ್ನು ಕರೆಸ್ಕೊಂಡು, ನೀನು ಮಾಡಿಕೊಂಡಂಥ ಸಂಪತ್ತನ್ನು ನನಗೆ ಕೊಡಬೇಕು, ನೀನು ಅಕ್ರಮವಾಗಿ ನಮ್ಮ ಒಂದು ಸಂಸ್ಥೆಯಿಂದ ಹಣ ಮಾಡಿದ್ಯಾ, ಆಸ್ತಿ ಮಾಡಿದ್ಯಾ, ಹಾಗಾಗಿ ನೀವೆಲ್ಲವನ್ನು ಕೂಡ ನಮಗೆ ಹಸ್ತಾಂತರ ಮಾಡಬೇಕೆನ್ನುವಂಥ ಪಟ್ಟನ್ನು ಹಿಡಿತಾರೆ. ಆದರೆ ಅಲ್ಲೇ ಆದಂಥ ಒಂದು ದೊಡ್ಡದಾದಂಥ ತಿರುವು ಅದೇನೆಂದರೆ, ಆ ಬಂಗಾರು ಭಟ್ ಎನ್ನುವಂಥ ಪೂಜಾರಿ, ಬಂಗಾರು ಭಟ್ ಎನ್ನುವಂಥ ಒಂದು ಆಚಾರ್ಯ ಕಲ್ಲಡ್ಕ ಪ್ರಭಾಕರ್ ಅವರಿಗೆ ಆಪ್ತರಾಗಿರ್ತಾರೆ. ಆ ವಿಷಯವನ್ನು ಅಂದರೆ ಬಂಗಾರು ಭಟ್ ಅವರು ಕಲ್ಲಡ್ಕ ಪ್ರಭಾಕರ್ ಹೇಳ್ತಾರೆ, ನೀವೇನಾದರೂ ಮಾಡಿ ಸರಿ ಮಾಡಿ, ಅಟ್ಲೀಸ್ಟ್ ನಾನು ಕೊಟ್ಟಂಥ ಆಸ್ತಿ, ನಾನು ಸಂಪಾದನೆ ಮಾಡಿದಂಥ ಆಸ್ತಿ ಅದು ನನ್ನ ಇರಲಿ, ಇಲ್ಲಾಂದರೆ ಅವರು ಅದನ್ನು ಕಿತ್ಕೊಳ್ತಾರೆ ಎನ್ನುವಂಥ ಮಾತನ್ನು ಬಂಗಾರು ಭಟ್ ಅವರು ಕಲ್ಲಡ್ಕ ಪ್ರಭಾಕರ್ ಹೇಳ್ತಾರೆ. ಅದಾದ ನಂತರ ಕಲ್ಲಡ್ಕ ಪ್ರಭಾಕರ್ ಅವರು ಬಂಗಾರು ಭಟ್ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ಮಧ್ಯೆ ಆದಂಥ ಈ ಗೊಂದಲವನ್ನು ಪರಿಹಾರಗೊಳಿಸುವ ನಿಟ್ಟಿನಲ್ಲಿ ತನ್ನ ಆಪ್ತ ಹೀಗೆ ಮಾಡಿದ್ದಾನೆ, ಅದನ್ನು ಬಿಟ್ಬಿಡಿ, ಅವನು ಕೆಲಸದಲ್ಲಿಲ್ಲ ಅಂತ ತೊಂದರೆ ಇಲ್ಲ, ಅವನು ಮಾಡಿದಂಥ ಆಸ್ತಿ ಆದರೂ ಬಿಟ್ಬಿಡಿ, ಮುಂದೆ ನಿಮ್ಮ ಸವಾಸಕ್ಕೆ ಹೋಗಲ್ಲ, ನಿಮ್ಮ ದೇವಸ್ಥಾನಕ್ಕೆ ಬರಲ್ಲ ಎನ್ನುವಂಥ ಒಂದು ಮಾತನ್ನು, ಸಂಧಾನ ಸಭೆಯನ್ನು ಕಲ್ಲಡ್ಕ ಪ್ರಭಾಕರ್ ಅವರು ಬಂಗಾರು ಭಟ್ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗ್ಗಡೆ ಅವರ ಮಧ್ಯೆ ಮಾಡ್ತಾರೆ. ಆದರೆ ವೀರೇಂದ್ರ ಹೆಗ್ಗಡೆ ಅವರು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಒಪ್ಪಲ್ಲ, ಜೊತೆಗೆ ಆಸ್ತಿಯನ್ನು ಮುಟ್ಟುಗೋಲು ಹಾಕುವಂಥ ನಿರ್ಣಯವನ್ನು ಮಾಡ್ಕೊಳ್ತಾರೆ. ಅದಾದ ನಂತರ ಕಲ್ಲಡ್ಕ ಪ್ರಭಾಕರ್ ಅವರಿಗೆ ನನಗೆ ಮರ್ಯಾದೆ ಕೊಡಲಿಲ್ಲ, ನನ್ನ ಮಾತು ಕೇಳಿಲ್ಲ ಎನ್ನುವಂಥ ಒಂದು ದೊಡ್ಡ ಕೋಪ ಇರುತ್ತೆ, ದೊಡ್ಡ ಸಿಟ್ಟಿರುತ್ತೆ, ದೊಡ್ಡದಾದಂಥ ಒಂದು ಮನಸ್ಸಿನೊಳಗೆ ಒಂದು ಬೇಗೆ ಇರುತ್ತೆ, ಕೋಪದ ಬೇಗೆ ಇರುತ್ತೆ. ಅಷ್ಟು ಹೊತ್ತಿಗೆ ಆದಂಥ ಪ್ರಕರಣ ಅಂದರೆ ಧರ್ಮಸ್ಥಳದಲ್ಲಿ ಆದಂಥ ಒಂದು ಸೌಜನ್ಯ ಕೊಲೆ ಪ್ರಕರಣ. ಅದಾದ ನಂತರ ಸೌಜನ್ಯ ಕೊಲೆ ಪ್ರಕರಣ ಆದ ನಂತರವೂ ಕೂಡ ಅಲ್ಲಿ ಕಲ್ಲಡ್ಕ ಪ್ರಭಾಕರ್ ಅವರು ನೇರವಾಗಿ ಎಂಟ್ರಿ ಆಗಲ್ಲ, ಅಲ್ಲಿ ತಿಮ್ರೋಡಿ ಅವರು ಎಂಟ್ರಿ ಆಗಲ್ಲ. ಅಲ್ಲಿ ಸೌಜನ್ಯ ಪ್ರಕರಣ, ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ರೀತಿಯಲ್ಲಿ ಬೆಳ್ತಂಗಡಿಯಲ್ಲಿ ಸೌಜನ್ಯ ಮನೆಯ ಅಂಗಳದಲ್ಲಿ ಸಾವಿರಾರು ಕೇಸರಿ ಸಾಲನ್ನು ಹೊಂದಿಕೊಂಡು ಅಂದರೆ ಹಾಕಿರುವಂಥ ಕಾರ್ಯಕರ್ತರು ಅಲ್ಲಿ ಒಟ್ಟಾಗಿರ್ತಾರೆ ಮತ್ತು ನ್ಯಾಯಕ್ಕಾಗಿ ಮತ್ತು ಆರೋಪಿ ಹುಡುಕಲೇಬೇಕಿರುವಂಥ ಒಂದು ದೊಡ್ಡ ಪಟ್ಟನ್ನು ಹಾಕ್ತಾರೆ. ಆವಾಗ ಕರ್ನಾಟಕದಲ್ಲಿ BJP ಸರ್ಕಾರ ಇರುತ್ತೆ ಮತ್ತು ಆರೋಸಕರು ಇಲ್ಲಿನ ಗೃಹ ಸಚಿವರಾಗಿರ್ತಾರೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರ್ತಾರೆ. ನೋಡಿ ಎಷ್ಟೊಂದು ಬೆಳವಣಿಗೆಗಳ ಮೇಲೆ ಬೆಳವಣಿಗೆ ಆಗುತ್ತೆ. ಆದರೆ ಅಷ್ಟ ಹೊತ್ತಿಗೆ ಆ ಸೌಜನ್ಯ ಪ್ರಕರಣದ ಒಂದು ಹೋರಾಟ ಸ್ವಲ್ಪ ಮಟ್ಟಿನ ಬೇರೆ ತಿರುವನ್ನು ಪಡೆದುಕೊಂಡು ಅದು ಧರ್ಮಸ್ಥಳದ ವಿರುದ್ಧವಾಗಿ ಧರ್ಮಸ್ಥಳದ ಸಂಬಂಧಿಕರೇ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥವ್ರು ಮಾಡಿದ್ದಾರೆ ಅನ್ನುವಂಥ ಒಂದು ಹೊಸ ರೂಪ ಪಡ್ಕೊಳುತ್ತೆ. ಜೊತೆಗೆ ಅಲ್ಲಿ ಸಾವಿರಾರು ಕಾರ್ಯಕರ್ತರು
ಪ್ರತಿಭಟನೆಗೆ ಹೋರಾಟವನ್ನು ಮಾಡ್ತಾರೆ. ಅಲ್ಲಿ ತಿಮ್ಮಾರೆಡ್ಡಿ ಅವರು ಎಂಟ್ರಿ ಆಗುತ್ತೆ. ತಿಮ್ಮಾರೆಡ್ಡಿ ಅವರು ಎಂಟ್ರಿ ಆದ ನಂತರ ಅಲ್ಲಿ ಕಲ್ಲಡ್ಕ ಪ್ರಭಾಕರ್ ಅವರು ಎಂಟ್ರಿ ಆಗುತ್ತೆ. ಒಂದಕ್ಕೊಂದು ಲಿಂಕ್ ಇರುತ್ತೆ. ಎಲ್ಲವೂ ಕೂಡ ಇದೀಗ ಸತ್ಯಾಸತ್ಯತೆ ಬಯಲಾಗಿದೆ. 2013-14 ಹೊತ್ತಿಗೆ ಅದು ದೊಡ್ಡದಾದಂಥ ಒಂದು ಹೋರಾಟ ಆಗುತ್ತೆ. ನೋಡಿ, 2012 ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ 9ಕ್ಕೆ ಸೌಜನ್ಯ ಅಪಹರಣ ಆಗುತ್ತೆ. 10ಕ್ಕೆ ಅವರ ದೇಹ ಸಿಗುತ್ತೆ. ಅದಾದ ನಂತರ ಪೋಸ್ಟ್ ಮಾರ್ಟಮ್ ಆಗುತ್ತೆ. ಕೆಲವು ದಿನಗಳಲ್ಲಿ ಆರೋಪಿ ಸಂತೋಷ್ ರಾವ್ ಅವರನ್ನು ಅರೆಸ್ಟ್ ಕೂಡ ಮಾಡಲಾಗುತ್ತೆ. ಆದರೆ ಆ ಅರೆಸ್ಟ್ ಮಾಡೋ ಸಮಯದಲ್ಲಿ ಯಾವುದೇ BJPಯ ಒಂದು ರಾಜಕಾರಣಿ ಆಗಿರ್ಬೋದು, ಮಂತ್ರಿ ಆಗಿರ್ಬೋದು ಆ ಸ್ಥಳಕ್ಕೆ ಹೋಗಿರಲ್ಲ. ಅಲ್ಲಿ ಎಲ್ಲವೂ ಕಾರ್ಯಕರ್ತರಾಗಿರ್ತಾರೆ. ಆದರೆ ಕಾರ್ಯಕರ್ತರಿಗೆ ಅರ್ಥ ಆಗಿರುತ್ತೆ ಇದು ಯಾರೋ ಒಬ್ಬ ಕುತಂತ್ರದಿಂದ, ಒಬ್ಬ ಷಡ್ಯಂತ್ರದಿಂದ ಮಾಡಿದ ಒಂದು ಕೆಟ್ಟ ಕೆಲಸ ಅನ್ನುವಂಥ ಮಾತು ಅವರಿಗೆ ಅರ್ಥ ಆಗುತ್ತೆ. ಆದರೆ BJPಯವರ ಸ್ಥಿತಿ ಹೇಗಿರುತ್ತೆ ಅಂದರೆ, ಒಂದು ಕಡೆ ನಾವು ಯಾರನ್ನೂ ಅಂದರೆ ಒಂದು ಕಡೆ ಧರ್ಮಸ್ಥಳವನ್ನು ಎದುರು ಹಾಕೊಳ್ಳಿಕ್ಕಾಗಲ್ಲ, ಒಂದು ಕಡೆ ಕಾರ್ಯಕರ್ತನ ಎದುರು ಹಾಕೊಳ್ಳಿಕ್ಕಾಗಲ್ಲ ಅನ್ನೋ ದೃಷ್ಟಿಯಲ್ಲಿ ಕಾರ್ಯಕರ್ತರನ್ನ ಪಾಂಗಳದ ಮನೆ ಹತ್ರ ಬಿಡ್ತಾರೆ ಎಂದು ಸೌಜನ್ಯ ಮನೆ ಹತ್ರ ಬಿಡ್ತಾರೆ. ಜೊತೆಗೆ ತಮಗೆ ಬೇಕಾದಂಥ ಒಂದು ಕೆಲಸವನ್ನು ಮಾಡ್ಕೊಳ್ತಾ ಇರ್ತಾರೆ. ಒಂದು ಕಡೆ ಧರ್ಮಸ್ಥಳವನ್ನು ದೂರಲಿಕ್ಕಾಗಲ್ಲ, ಒಂದು ಕಡೆ ಕಾರ್ಯಕರ್ತನ ದೂರಲಿಕ್ಕಾಗಲ್ಲ. ಆದರೆ ಕಾರ್ಯಕರ್ತರಿಗೆ ಒಂದು ಅರ್ಥ ಆಗುತ್ತೆ, ಅಲ್ಲಿ ಇಲ್ಲ BJP ಪಕ್ಷ ಕೂಡ ಬರ್ತಾ ಇಲ್ಲ, ನಮ್ಮನ್ನು ಮುಂದೆ ಹಾಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಷಡ್ಯಂತ್ರ ನಡೆದಿದೆ ಅನ್ನುವಂಥ ಒಂದು ಗುಮಾನಿ ಆ ಹೋರಾಟವನ್ನು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗುವಂತೆ ಮಾಡುತ್ತೆ. ಅದು ಸ್ವತಃ BJPಯಿಂದಲೇ. ಆಗ ಎಂಟ್ರಿ ಆದಂಥ ಕಲ್ಲಡ್ಕ ಪ್ರಭಾಕರ್ ಅವರು ಮತ್ತು ತಿಮ್ಮಾರೆಡ್ಡಿ ಅವರು ನೇರವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಸಮರ ಸಾಲಿಗೆ ಶುರು ಮಾಡ್ತಾರೆ. ನೋಡಿ, ಅಲ್ಲಿ 2013 ಆಯಿತು. 2014 ವೇಳೆಗೆ ಪಾರ್ಲಿಮೆಂಟ್ ಚುನಾವಣೆ ಆಗುತ್ತೆ. ಅಲ್ಲಿ ನರೇಂದ್ರ ಮೋದಿ ಅವರ ಹವಾ ದೊಡ್ಡದಾಗಿ ಅಂದರೆ ಇರುತ್ತೆ. ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರ ಹವಾ ಮುಗಿದು ಇನ್ನೇನು ಪ್ರಧಾನಮಂತ್ರಿ ಅಭ್ಯರ್ಥಿ ಅನ್ನುವಂಥ ಘೋಷಣೆ, ನರೇಂದ್ರ ಮೋದಿಯವರೇ ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂಥ ಘೋಷಣೆಯನ್ನು BJP ಪಕ್ಷ ಮಾಡುತ್ತೆ. ಅಷ್ಟೊತ್ತಿಗೆ ಕರ್ನಾಟಕದಲ್ಲಿ ಕೂಡ ದೊಡ್ಡದಾದಂಥ ಒಂದು ಹೋರಾಟ ಮಾಡಬೇಕನ್ನೋ ದೃಷ್ಟಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಳಿನ್ ಕುಮಾರ್ ಕಟೀಲ್ ಅವರು ಸ್ಪರ್ಧೆಯನ್ನು ಮಾಡ್ತಾರೆ. ಅವರ ವಿರೋಧವಾಗಿ ಕಾಂಗ್ರೆಸ್ನಿಂದ ಜನಾರ್ದನ್ ಪೂಜಾರಿ ಅವರು ಆ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ತಾರೆ. ಜನಾರ್ದನ್ ಪೂಜಾರಿ ಅಂದ ಕೂಡಲೇ ಅವರು ಇಂದಿರಾ ಗಾಂಧಿಗೆ ಬೇಕಾದಂಥವ್ರು, ಅಥವಾ ಕರ್ನಾಟಕದ ಎರಡು ಸಲ KPCC ಅಧ್ಯಕ್ಷರಾದಂಥವ್ರು, ರಾಜೀವ್ ಗಾಂಧಿ ಹತ್ತಿರ ಆಗಿದ್ದಂಥವ್ರು, ಮತ್ತು ಕೇಂದ್ರದಲ್ಲಿ ದೊಡ್ಡ ಹುದ್ದೆಯನ್ನು ನಿಭಾಯಿಸಿದಂಥವ್ರು, ಕ್ಯಾಬಿನೆಟ್ ದರ್ಜೆಯ ಒಂದು ಹುದ್ದೆಯನ್ನು ನಿಭಾಯಿಸಿದಂಥವ್ರು. ಅವರ ವಿರುದ್ಧ ನಳಿನ್ ಕುಮಾರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ಲೆಕ್ಕಾಚಾರ ಇರುವಾಗ ಆಗಿನ ಬಿಜೆಪಿಯವರು ನೇರವಾಗಿ ಸೌಜನ್ಯ ಪ್ರಕರಣವನ್ನು ಎತ್ಕೊಂಡು ಇಲ್ಲೊಂದು ಷಡ್ಯಂತ್ರ ನಡೆದಿದೆ, ಇಲ್ಲಿ ಯಾರೋದು ಸೌಜನ್ಯವನ್ನು ಸಾಯಿಸಿದ್ದಾರೆ, ಜೊತೆಗೆ ಅವರು ಪರೋಕ್ಷವಾಗಿ ಧರ್ಮಸ್ಥಳದ ವಿರುದ್ಧವಾಗಿ ಒಂದು ಆರೋಪವನ್ನು ಮಾಡುವ ನಿಟ್ಟಿನಲ್ಲಿ ಸುನಿಲ್ ಕುಮಾರ್ ಆಗಿರ್ಬೋದು, ಅವರ ವಿಡಿಯೋ ಕೂಡ ಈ ಹಿಂದೆ ಕೂಡ ಹರಿದಾಡಿತ್ತು. ಯಾಕಂದರೆ ಅವರು ನಳಿನ್ ಕುಮಾರ್ ಅವರು ಗೆಲ್ಲೇಬೇಕು, ಯಾಕಂದರೆ ನಾವೆಲ್ಲ ಸೌಜನ್ಯ ಪರವಾಗಿದ್ದೇವೆ, ಇಲ್ಲಿನ ಅಂದರೆ ವಿರೋಧ ಅಭ್ಯರ್ಥಿಯಾಗಿರುವಂಥ ಜನಾರ್ದನ್ ಪೂಜಾರಿ ಅವರು ಧರ್ಮಸ್ಥಳದ ಪರವಾಗಿದ್ದಾರೆ, ಹಾಗಾಗಿ ಧರ್ಮಸ್ಥಳದ ಪರವಾಗಿ ಇರುವಂಥ ಸೌಜನ್ಯಳ ವಿರೋಧವಾಗಿ ಕೆಲಸ ಮಾಡಿರುವಂಥ ಆ ವ್ಯಕ್ತಿ ಗೆಲ್ಲಬಾರ್ದು ಎನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಕೂಡ ಆಗಿನ BJPಯ ಸುನಿಲ್ ಕುಮಾರ್ ಅವರು ಎನ್ನುವುದನ್ನು ಸ್ವತಃ ಶಶಿಧರ್ ಭಟ್ ಅವರು ತಮ್ಮ ಸಂದರ್ಶನದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಇವೆಲ್ಲವನ್ನು ಅಂದರೆ ಗ್ರೌಂಡ್ ಲೆವೆಲ್ ಕಾರ್ಯಕರ್ತರು ಮಾಡಿದಂಥ ಒಂದು ಕಾರ್ಯಾಚರಣೆ ಇದೆಯಲ್ಲ, ಇಲ್ಲ ಸೌಜನ್ಯಳ ಕೊಲೆ ಸಾಕ್ಷಿನಾಶ ಮಾಡಿದ್ದಾರೆ, ಕೆಲವೊಂದು ಮಾದರಿಗಳನ್ನ ಸಂಗ್ರಹ ಮಾಡಿ ಅದನ್ನು ಫಂಗಸ್ ಮಾಡುವಂತೆ ಅದನ್ನು ಕೆಟ್ಟದಾಗಿ ಸಂಗ್ರಹ ಮಾಡಿದ್ದಾರೆ. ಒಟ್ಟಾರೆ ಈ ಸೌಜನ್ಯ ಪ್ರಕರಣವನ್ನು ಮುಗಿಸಬೇಕು, ಸೌಜನ್ಯ ಪ್ರಕರಣಕ್ಕೆ ಯಾರನ್ನು ಕೂಡ ಅಲ್ಲಿ ಶಿಕ್ಷೆಗೊಳಿಸಬಾರ್ದು ಅನ್ನೋ ದೃಷ್ಟಿಯಲ್ಲಿ ಎಲ್ಲವೂ ಕೂಡ BJP ಪಕ್ಷ ಒಂದು ಷಡ್ಯಂತ್ರ ಮಾಡಿದೆ ಅನ್ನುವಂಥ ಕೂಗು ಅಲ್ಲಿನ ಕಾರ್ಯಕರ್ತರಿಗೆ, BJP ಕಾರ್ಯಕರ್ತರಿಗೆ, ಕೇಸರಿ ಕಾರ್ಯಕರ್ತರಿಗೆ ಬಂದಾದ ನಂತರ ತಿಮ್ಮಾರೆಡ್ಡಿ ಮತ್ತು ಕಲ್ಲಡ್ಕ ಪ್ರಭಾಕರ್ ಅವರು ಧರ್ಮಸ್ಥಳದ ವಿರುದ್ಧವಾಗಿ ನೇರವಾಗಿ ಸಮರವನ್ನು ಸಾರ್ತಾರೆ. ಆದರೆ ಧರ್ಮಸ್ಥಳದ ಪರವಾಗಿದ್ದಂಥವರು BJPಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ BL ಸಂತೋಷ್ ಅವರು. ಹಾಗಾಗಿ ಕೆಲ ದಿನಗಳ ಹಿಂದೆ ಹರಿಪ್ರಸಾದ್ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಕೂಡ ಹೇಳಿದರು, ಅಲ್ಲಿ ಸೌಜನ್ಯ ಪ್ರಕರಣ ಆಗಿರ್ಬೋದು, ಧರ್ಮಸ್ಥಳದ ಅಕ್ಕಪಕ್ಕ ಆದಂಥ ಈ ಅಸಹಜ ಸಾವುಗಳ ಪ್ರಕರಣ ಹೊರಗೆ ಬರಲಿಕ್ಕೆ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಲಿಕ್ಕೆ ಅಲ್ಲಿ ಎರಡು ದೊಡ್ಡ ವ್ಯಕ್ತಿಗಳ ಕಾರಣ, ಒಂದು ಕಲ್ಲಡ್ಕ ಪ್ರಭಾಕರ್ ಮತ್ತೊಂದು BL ಸಂತೋಷ್ ಅವರ ನಡುವೆ ಯಾವುದೂ ಸರಿ ಇಲ್ಲ. ಹಾಗಾಗಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವ ಸಲುವಾಗಿ ಅವರು ಪರಸ್ಪರ ಹೊಡೆದಾಡ್ಕೊಳ್ತಿದ್ದಾರೆ, ಪರಸ್ಪರ ಕಚ್ಚಾಡ್ಕೊಳ್ತಿದ್ದಾರೆ, ಪರಸ್ಪರ ಒಬ್ಬರ ಮೇಲೆ ಒಬ್ಬರು ಕೆಸರೆಚ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹರಿಪ್ರಸಾದ್ ಮತ್ತು ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವರು ಹೇಳಿದರು. ಹಾಗಾಗಿ ಶಶಿಧರ್ ಭಟ್ ಅವರು ಹೇಳಿದಂಥ ಮಾತಿದೆಯಲ್ಲ, ಸಂದರ್ಶನದಲ್ಲಿ ಎಲ್ಲವನ್ನು ಬಿಚ್ಚಿಟ್ಟಿದ್ದಾರೆ. ಸೌಜನ್ಯ ಪ್ರಕರಣ ಹೇಗಾಯಿತು, ಸೌಜನ್ಯ ಪ್ರಕರಣ ಆಗುವ ಟೈಮಲ್ಲಿ ಬಂಗಾರು ಭಟ್ ಎನ್ನುವಂಥವ್ರನ್ನ ಧರ್ಮಸ್ಥಳದಿಂದ ಹೊರಗೆ ಹಾಕಿದ್ರು. ಅವರು ಅದಾದ ನಂತರ ಕಲ್ಲಡ್ಕ ಪ್ರಭಾಕರ್ ಅವರು ಮೊರೆ ಹೋಗ್ತಾರೆ. ಕಲ್ಲಡ್ಕ ಪ್ರಭಾಕರ್ ಅವರು ಸಂಧಾನಕ್ಕೆ ಪ್ರಯತ್ನ ಮಾಡ್ತಾರೆ, ಆ ಸಂಧಾನ ಆಗಲ್ಲ. ಅದಾದ ನಂತರ ಸೌಜನ್ಯ ಪ್ರಕರಣ ಆಗುತ್ತೆ. ಸೌಜನ್ಯ ಪ್ರಕರಣ ನಂತರ ಕಲ್ಲಡ್ಕ ಪ್ರಭಾಕರ್ ಅವರ ಶಿಷ್ಯ ಆದಂಥ ಕಲ್ಲಡ್ಕ ಪ್ರಭಾಕರ್ ಅವರಿಗೆ ಆಪ್ತರಾದಂಥ ತಿಮ್ಮಾರೆಡ್ಡಿ ಅವರು ಸೌಜನ್ಯ ಪ್ರಕರಣವನ್ನು ಒಂದು ಮಟ್ಟಿಗೆ ಕೊಂಡೊಯ್ತಾರೆ. ನೋಡಿ, ಸೌಜನ್ಯ ಪ್ರಕರಣ ಆದಾಗ ಅಷ್ಟು ದೊಡ್ಡ ಮಟ್ಟಿನ ಹೆಸರು ಇರಲಿಲ್ಲ ತಿಮ್ಮಾರೆಡ್ಡಿ ಅವರು ಅಂದರೆ ಹೋರಾಟದಲ್ಲಿ. ಆದರೆ ಕೆಲವೊಬ್ಬರು ಪ್ರಾರಂಭ ಮಾಡೋದು, ಆದರೆ ಆ ಪ್ರಾರಂಭವನ್ನು ಕೊನೆಯ ತನಕ ಇಲ್ಲಿ ತನಕ ತಂದಂಥ ಒಂದು ಶ್ರೇಯಸ್ಸು ಯಾರಿಗಾರು ಇದ್ದರೆ ಅದು ಮಹೇಶ್ ಅಣ್ಣ ಅಥವಾ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರಿಗೆ ಅನ್ನುವಂಥ ಮಾತು ಅಲ್ಲಿನ ಕಾರ್ಯಕರ್ತರು ಹೇಳ್ತಾರೆ. ಅದೇ ಮಾತನ್ನು ಶಶಿಧರ್ ಭಟ್ ಅವರು ಹೇಳ್ತಾರೆ. ಜೊತೆಗೆ ಹೇಳ್ತಾರೆ,
ಅಲ್ಲಿ ಕರಾವಳಿಯ ಭಾಗದಲ್ಲಿ BJP ಏನಾದರೂ ನೆಲೆ ಊರಲಿಕ್ಕೆ ಅದು ಕಾರಣ ಇದ್ದರೆ ಅದು ಸಂಘ, RSS ಮತ್ತು BJP ಅಥವಾ ನರೇಂದ್ರ ಮೋದಿ. ಅವರು ವೈಯಕ್ತಿಕವಾಗಿ ಅವರಿಗೆ 1,000 ಓಟು ಬರಲ್ಲ. ಯಾಕಂದರೆ BJPಯ ನೆಲೆ ಅಷ್ಟು ಗಟ್ಟಿಯಾಗಿದೆ, ಅಲ್ಲಿ RSS ನೆಲೆ ಅಷ್ಟು ಗಟ್ಟಿಯಾಗಿದೆ. ಹಾಗಾಗಿ ಅಲ್ಲಿ RSS ಹೇಳಿದಾಗ ಎಲ್ಲರೂ ಕೇಳ್ತಾರೆ, BJP ಕೂಡ ಕೇಳಬೇಕಾಗುತ್ತೆ ಮತ್ತು ನರೇಂದ್ರ ಮೋದಿಯ ಮುಖವಾಣಿ ಕೂಡ ಅಲ್ಲಿ ವರ್ಕ್ ಆಗುತ್ತೆ ಎನ್ನುವಂಥ ಮಾತನ್ನು ಶಶಿಧರ್ ಭಟ್ ಅವರು ಹೇಳ್ತಾರೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಬ್ಬರು ಹೇಳಿದಂಥ ಮಾತಿದೆಯಲ್ಲ, ಸೌಜನ್ಯ ಪ್ರಕರಣ ಆದ ನಂತರ RSSನಲ್ಲಿ 2 ಹೋಳಾಗುವಂಥ ಸಂಭವ ಇದೆ ಅನ್ನುವಂಥ ಮಾತು 2014, 15, 16ರಲ್ಲಿ ಅತ್ಯಂತ ದೊಡ್ಡದಾಗಿ ಅಲ್ಲಿ ಕೇಳಿಬರ್ತಾ ಇತ್ತು. ಇವೆಲ್ಲವನ್ನು ನೋಡ್ತಿದ್ದೆ. ಶಶಿಧರ್ ಭಟ್ ಅವರು ಹೇಳೋ ಪ್ರಕಾರ ಬಂಗಾರು ಭಟ್ ಎನ್ನುವಂಥ ವ್ಯಕ್ತಿಯಿಂದ ಕಲ್ಲಡ್ಕ ಪ್ರಭಾಕರ್ ಮತ್ತು ವೀರೇಂದ್ರ ಹೆಗ್ಡೆ ಅವರು ದೂರ ಆದರು ಎನ್ನುವುದು ಇದೀಗ ಶಶಿಧರ್ ಭಟ್ ಅವರ ಮಾತಿನಿಂದ ತಿಳಿದು ಬರುತ್ತೆ. ಮತ್ತು ಈ ಸೌಜನ್ಯ ಪ್ರಕರಣವನ್ನು ಸ್ಟಾರ್ಟಿಂಗಿಂದ ಕೈ ಹಿಡ್ಕೊಂಡು ಇಲ್ಲೇ ತನಕ ಬಂದು ಹೋರಾಟ ಎನ್ನುವ ನಿಟ್ಟಿನಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಕೂಡ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಎನ್ನುವುದು ಕೂಡ ಶಶಿಧರ್ ಭಟ್ ಅವರು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.